ನಾನು ಟ್ರೇಡಿಂಗ್ನಲ್ಲಿ ಸಂಪಾದಿಸಲಾಗದು. ಟ್ರೇಡಿಂಗ್ನಲ್ಲಿ CBIಯ ಡೇಟಾ ಹೇಳುತ್ತಾ ಇದೆ, ಸಂಪಾದಿಸುತ್ತಿಲ್ಲ ಮತ್ತು ನಿಜವಾಗಿಯೂ ಸಂಪಾದಿಸುತ್ತಿಲ್ಲ. ನಾನು ಕೂಡ ಕಳೆದ 30 ವರ್ಷಗಳಿಂದ ಯಾರನ್ನು FOಯಲ್ಲಿ ಸಂಪಾದಿಸುತ್ತಿರುವುದನ್ನು ನೋಡಿಲ್ಲ. ಹಾಗಾಗಿ ಸಂಪತ್ತು ನಿರ್ಮಿಸಬೇಕಾದರೆ ನೀವು ಸರಿಯಾಗಿ ಹೂಡಿಕೆ ಮಾಡಬೇಕು. ಅದಕ್ಕಾಗಿ ನಿಮಗೆ ಒಂದು ಸಾಮಾನ್ಯವಾಗಿ ನೀವು ಸ್ವತಃ ಮಾಡಿಕೊಳ್ಳಲು ತುಂಬ ಸುಲಭವಾಗಿ ಹೇಳಬಹುದು, ಆದರೆ ಅದು ಕಷ್ಟವಾಗಿದೆ. ನೀವು ಒಂದು ಶರ್ಟ್ ಅಥವಾ ಬೂಟು ಖರೀದಿಸಲು ಹೋಗುವಾಗ ಅದಕ್ಕಾಗಿ ಎಷ್ಟು ಸಂಶೋಧನೆ ಮಾಡುತ್ತೀರಿ. ಆದರೆ ನೀವು ಷೇರು ಖರೀದಿಸಲು ಹೋಗುವಾಗ ಸಾಮಾನ್ಯವಾಗಿ ಟಿಪ್ ಮೇಲೆ ಮಾತ್ರ ಮಾಡುತ್ತೀರಿ. ಅದು ಸರಿಯಾದ ಮಾರ್ಗವಲ್ಲ. ಹೆಲೋ ಮತ್ತು ವೆಲ್ಕಮ್ ಟು ಮಾರ್ಕೆಟ್ ಫಿಲಸ್ ಅಂಡ್ ಕವರ್ಡ್. ಇದು ಒಂದು ಶೈಕ್ಷಣಿಕ ಸರಣಿ. ಇಲ್ಲಿ ನಾವು ಭಾರತದಲ್ಲಿ ಹಣಕಾಸು ಪರಿಸರವನ್ನು ರೂಪಿಸುತ್ತಿರುವ ನಾಯಕರಿಂದ ನಿಮಗೆ ಒಳನೋಟವನ್ನು ನೀಡುತ್ತೇವೆ. ಇಂದು ನಮ್ಮೊಂದಿಗೆ ಇದ್ದಾರೆ ಶ್ರೀ ರಾಕೇಶ್ ಭಂಡಾರಿ, ನಿರ್ಮಲ್ ಬ್ಯಾಂಕ್ನ ನಿರ್ದೇಶಕರು. ಇವರು 25 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿದ್ದಾರೆ. ಇವರು ಷೇರು ಮಾರುಕಟ್ಟೆಯ ದೃಶ್ಯವನ್ನು ಡಿಮ್ಯಾಟರಿಯಲೈಸೇಷನ್ ಮೂಲಕ ಸಂಭವಿಸಿದ ಪರಿವರ್ತನೆಯನ್ನು ನೋಡಿದ್ದಾರೆ ಮತ್ತು ಅವರು ಕಲಿತದ್ದನ್ನು ಹಾಗೂ ಭಾರತದ ಹೂಡಿಕೆಯಲ್ಲಿ ಭವಿಷ್ಯ ಯಾವಾಗಿರಬಹುದು ಎಂದು ನಂಬುತ್ತಾರೆ ಎಂಬುದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮಗೂ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಭಂಡಾರಿ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಇಟ್ಸ್ ಪ್ಲೆಜರ್. ಸೊ 25 ಇಯರ್ಸ್ ಗೆ ऊपर हो गए हैं आपको इंडियन इक्विटी मार्केट. ನಿಮ್ಮ ಆರಂಭದ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮನ್ನು ಇಕ್ವಿಟಿ ಮಾರುಕಟ್ಟೆಗೆ ಆಕರ್ಷಿಸಿದ ವಿಶೇಷವಾದದ್ದು ಏನು? ನಾನು 1997ರಲ್ಲಿ CA ಪಾಸ್ ಆಗಿದ್ದೇನೆ ಮತ್ತು ನಾನು ಜೈಪುರದಿಂದ ಬಂದವನು. ನಾನು ಇಲ್ಲಿ ಮುಂಬೈಗೆ ಉದ್ಯೋಗಕ್ಕಾಗಿ ಬಂದೆ. ಆ ಸಮಯದಲ್ಲಿ ಉದ್ಯೋಗ ಮಾರುಕಟ್ಟೆ ಚೆನ್ನಾಗಿರಲಿಲ್ಲ. ಆಗ ಯಾರೋ ನನಗೆ ಕೆಲವು ಸ್ಟಾಕ್ ಬ್ರೋಕರ್ಗಳನ್ನು ಸಲಹೆ ನೀಡಿದರು. ನಾನು ಸ್ಟಾಕ್ ಬ್ರೋಕರ್ಗೆ ಸೇರಿದೆ ಮತ್ತು ಆ ಸಮಯದಲ್ಲಿ ಡಿಪಾಜಿಟರಿ ಎಂಬುದು ಹೊಸದಾಗಿ ಬರುತ್ತಿತ್ತು. ನಾನು ಕಂಪ್ಯೂಟರ್ಗಳಲ್ಲಿ ತುಂಬ ನಿಪುಣನಾಗಿದ್ದೆ. ಅದರಿಂದ ನನಗೆ ಅನಿಸಿತು, ಇದು ಒಂದು ಕ್ಷೇತ್ರ, ಇಲ್ಲಿ ನಾನು ಹಿಂದುಳಿಯುವುದಿಲ್ಲ, ಮುಂದೆ ಹೋಗಬಹುದು ಎಂದು. ಹಾಗಾಗಿ ನಂತರ ನಾನು ಒಂದು ಸಣ್ಣ ಬ್ರೋಕಿಂಗ್ ಹೌಸ್ಗಾಗಿ ಡಿಪಾಜಿಟರಿ ಪಾರ್ಟಿಸಿಪೆಂಟ್ ಸ್ಥಾಪನೆಗೆ ಸೇರಿದೆ. ಸರಿ. 2.5 ವರ್ಷಗಳಲ್ಲಿ ನಾನು ಡಿಪಾಜಿಟರಿ ಬಗ್ಗೆ ಎಲ್ಲವನ್ನೂ ಕಲಿತೆ. ನಾನು ನೋಡಿದೆ ಡಿಮ್ಯಾಟಲೈಸೇಷನ್ನಲ್ಲಿ ಮೂಲ ಸಮಸ್ಯೆ ಏನೆಂದರೆ ಡೆಲಿವರಿ ಕುಳಿತುಕೊಳ್ಳುವುದು, ಭೌತಿಕ ಪ್ರಮಾಣ ಪತ್ರಗಳ ಸಮಸ್ಯೆ. ವಾಲ್ಯೂಮ್ಗೆ ಒಂದು ಮಿತಿ ಇತ್ತು, ಏಕೆಂದರೆ ಸ್ಟಾಕ್ ಬ್ರೋಕರ್ಗಳು 24 ಗಂಟೆ ಕೆಲಸ ಮಾಡುತ್ತಿದ್ದರು ಮತ್ತು ದೊಡ್ಡ ಟಬ್ಗಳಲ್ಲಿ ಶೇರ್ ಪ್ರಮಾಣ ಪತ್ರಗಳನ್ನು ಎಕ್ಸ್ಚೇಂಜ್ಗೆ ಕಳುಹಿಸಲಾಗುತ್ತಿತ್ತು. ಈಗ ನಾನು ಹೇಳಬಹುದು, ಇವತ್ತು ಒಂದು ಸಾಮಾನ್ಯ ಸ್ಟಾಕ್ ಬ್ರೋಕರ್ನ ವಾಲ್ಯೂಮ್ ಎಂದರೆ ಅದು ಒಂದು ಕಾಲದಲ್ಲಿ ಎಕ್ಸ್ಚೇಂಜ್ನ ಒಟ್ಟು ವಾಲ್ಯೂಮ್ ಆಗಿತ್ತು. ಹಾಗಾಗಿ ಡಿಮ್ಯಾಟಲೈಸೇಷನ್ ವಾಲ್ಯೂಮ್ನ ಬೆಳವಣಿಗೆಗೆ ನೀಡಿರುವ ಕೊಡುಗೆ ಅಸಾಧ್ಯ ಎಂದುಕೊಳ್ಳಲಾಗದಷ್ಟು ದೊಡ್ಡದು. ಅಡಾಪ್ಷನ್ಗಳ ವಿಷಯದಲ್ಲಿಯೂ ನಾನು ಹೇಳುತ್ತೇನೆ, ಭಾರತದಲ್ಲಿ ಇಷ್ಟು ವೇಗವಾಗಿ ಅಡಾಪ್ಷನ್ ಆಗಿರುವುದು ಬೇರೆ ಯಾವ ದೇಶದಲ್ಲೂ ಆಗಿಲ್ಲ. ಇದರಲ್ಲಿ ನಿಯಂತ್ರಕನು ಕೂಡ ಸಂಪೂರ್ಣವಾಗಿ ಕೊಡುಗೆ ನೀಡಿದ್ದಾನೆ. ಅವರು ಕೂಡ ಹಂತವಾಗಿ ಇದನ್ನು ಕಡ್ಡಾಯವಾಗಿಸಿದ್ದಾರೆ. ಮೊದಲು 10 ಸ್ಕ್ರಿಪ್ಟ್ಗಳಿಂದ ಪ್ರಾರಂಭಿಸಿ ನಂತರ ನಿಧಾನವಾಗಿ ಹೆಚ್ಚಿಸುತ್ತಾ ಹೋದರು. ಹಾಗಾಗಿ ನಾನು ಆ ಸಂಪೂರ್ಣ ಪೀಳಿಗೆಯನ್ನು ನೋಡಿದೆ. ಇದು ತುಂಬಾ ಸ್ಪಷ್ಟವಾಗಿತ್ತು, ಹೌದು ಇದು ಸ್ವಲ್ಪ ವಿಭಿನ್ನವಾಗಿರಲಿದೆ ಎಂಬುದು. ಮತ್ತೆ ನಂತರ F&O ಅಂದರೆ ಫ್ಯೂಚರ್ಸ್ ಮತ್ತು ಆಪ್ಷನ್ಗಳನ್ನು ಪರಿಚಯಿಸಿದರು. ಹೀಗಾಗಿ ಸಂಪೂರ್ಣ ಇಕೋಸಿಸ್ಟಮೇ ಬದಲಾಗಿ ಬಿಟ್ಟಿತು. ಆ ಸಮಯದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಎಂದರೆ ಬಹಳ ಸೀಮಿತವಾಗಿತ್ತು. ಮುಂಬೈನ ಬ್ರೋಕರ್ಗಳಿಗೆ ಒಂದು ಟೆಲಿಫೋನ್ ಲೈನ್ ಇರೋದು ದೊಡ್ಡ ವಿಷಯವಾಗಿತ್ತು. ಹೌದು. ಇವತ್ತು ಎಲ್ಲರೂ ತಮ್ಮ ಮೊಬೈಲ್ ಫೋನ್ ಮೂಲಕವೇ ಇದನ್ನೆಲ್ಲ ಮಾಡಬಹುದು. ಹಾಗಾಗಿ ನಾನು ಆ ಎಲ್ಲವನ್ನು ನೋಡಿದೆ ಮತ್ತು ನನಗೆ ಇದು ಹೊಸ ಅನುಭವವಾಗಿತ್ತು. ನಾನು ಸರಿಯಾದ ಸಮಯದಲ್ಲಿ ಅಲ್ಲಿದ್ದೆ. ಮತ್ತು ನಂತರ 2.5 ವರ್ಷಗಳ ನಂತರ ನಾನು ನಿರ್ಮಲ್ ಬ್ಯಾಂಕ್ಗೆ ಸೇರಿದೆ. ಈಗ ಅವರಿಗೆ 25 ವರ್ಷಕ್ಕೂ ಹೆಚ್ಚಾಗಿದೆ. ಅವರ ಡಿಪಾಜಿಟರಿ ಸೇವೆಗಳ ಸ್ಥಾಪನೆ ಆರಂಭದಲ್ಲಿ ನಾನು ಮಾಡಿದೆ. ತುಂಬಾ ಆಸಕ್ತಿದಾಯಕವಾಗಿದೆ. ನಮ್ಮ ಬಹುತೇಕ ವೀಕ್ಷಕರು ಮೊಬೈಲ್ ಬಳಕೆದಾರರು ಎಂಬ ಕಾರಣದಿಂದ ಮೊಬೈಲ್ ಫೋನ್ ಯುಗಕ್ಕೂ ಮೊದಲು ನಾನು ಒಂದು ಷೇರು ಖರೀದಿಸಬೇಕೆಂದರೆ ಆ ಪ್ರಕ್ರಿಯೆ ಹೇಗಿರುತ್ತಿತ್ತು ಎಂಬುದನ್ನು ವಿವರಿಸಿ. ಹಾಗಾದರೆ ನಾನು ಜಾಯಿನ್ ಮಾಡಿದಾಗಲೇ NST ಬಂದು ಹೋಗಿತ್ತು. BSEಗೂ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿತ್ತು. ಆದರೆ ಅದಕ್ಕೂ ಮೊದಲು ಒಂದು ರಿಂಗ್ ಇರುತ್ತಿತ್ತು. ಅಲ್ಲಿ ನಿರ್ದಿಷ್ಟ ಸಂಖ್ಯೆಯ ಬ್ರೋಕರ್ಗಳು ಮಾತ್ರ ಹೋಗುತ್ತಿದ್ದರು. 1-2 ಗಂಟೆಗಳ ಅವಧಿಯ ಸೆಷನ್ ಇರುತ್ತಿತ್ತು. ಅದರಲ್ಲಿ ನೀವು ಆರ್ಡರ್ ಕೊಡುತ್ತಿದ್ದಿರಿ. ಅಂತಹ ಎಲ್ಲವೂ ಮುಂಬೈಯಲ್ಲಿ ನಡೆಯುತ್ತಿತ್ತು. ಪ್ರಾದೇಶಿಕ ಎಕ್ಸ್ಚೇಂಜ್ಗಳು ಇರುತ್ತಿದ್ದವು, ಆದರೆ ಮುಖ್ಯವಾದ ಕೆಲಸ ಮುಂಬೈನ ರಚನೆಯಲ್ಲಿ ನಡೆಯುತ್ತಿತ್ತು. ಹಾಗಾಗಿ ನೀವು ಮುಂಬೈಗಾಗಿ ನಿಮ್ಮ ಬಳಿ ಒಂದು ಲೈನ್ ಇದ್ದರೆ, ಅಂದರೆ ಆ ಕಾಲದಲ್ಲಿ ಲೈನ್ ಅಂದರೆ ಟೆಲಿಫೋನ್ ಲೈನ್, ನೀವು ಫೋನ್ ಮಾಡುತ್ತಿದ್ದೀರಿ, ಅವರು ನಿಮ್ಮನ್ನು ನೋಂದಾಯಿಸುತ್ತಿದ್ದರು, ಇಷ್ಟು ಡೆಲಿವರಿ ಇದೆ ಅಂತ ಹೇಳುತ್ತಿದ್ದರು. ಆ ರೀತಿಯಲ್ಲಿ ಮತ್ತು ಆ ಸಮಯದಲ್ಲಿ ಭೌತಿಕ ಪ್ರಮಾಣ ಪತ್ರಗಳು ಬರುತ್ತಿದ್ದವು. ಅದರ ಜೊತೆಗೆ ಡೆಲಿವರಿ ಶೀಟ್ ಇರುತ್ತಿತ್ತು. ಅಂದರೆ ನೀವು ನಿಜವಾಗಿಯೂ ಟ್ರಾನ್ಸ್ಫರ್ ಕಳುಹಿಸುವವರೆಗೆ ಅದೇ ಪ್ರಕ್ರಿಯೆ ಮುಂದುವರಿಯುತ್ತಿತ್ತು. ಅದೇ ಶೀಟಿನ ಹಿಂದೆ ಹೆಸರು ಇರುತ್ತಿತ್ತು. ನಂತರ ಡಿಜಿಟೈಸೇಷನ್ ಆಗಿದಾಗ ಅದು ವಿಸಾಟ್ ಮೂಲಕ ನಡೆಯಿತು. ಅಂದರೆ ವಿಸಾಟ್ಗಳನ್ನು ಭಾರತದೆಲ್ಲೆಡೆ ಸ್ಥಾಪಿಸಲಾಗುತ್ತಿತ್ತು. ವಿಸಾಟ್ ಮುಖ್ಯ ಕಚೇರಿ ಮುಂಬೈಯಲ್ಲಿ ಇರುತ್ತಿತ್ತು. ಅಲ್ಲಿ ವಿಸಾಟ್ ಮೂಲಕ ರಿಲೇ ಆಗುತ್ತಿತ್ತು. ಈಗ ಅದು ಟೆಲಿಫೋನ್ ಲೈನ್ ಮತ್ತು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಮೂಲಕ ಆಗುತ್ತಿದೆ. ಆಗ ವಿಸಾಟ್ ಮೂಲಕ ನಡೆಯುತ್ತಿತ್ತು. ಅದು ಸ್ಕ್ರೀನ್ ಮೇಲೆ ಕಾಣಲು ಶುರುವಾದಾಗ ತುಂಬಾ ಪಾರದರ್ಶಕತೆ ಬರಲು ಆರಂಭವಾಯಿತು.
ಅದರಲ್ಲಿ ವಾರದ ಸೆಟಲ್ಮೆಂಟ್ಗಳು ಆಗುತ್ತಿತ್ತು. ಈಗ ನಾವು ದಿನನಿತ್ಯದ ಸೆಟಲ್ಮೆಂಟ್ ನೋಡುತ್ತೇವೆ, ಆಗ ಅದು ವಾರದ ಸೆಟಲ್ಮೆಂಟ್ ಆಗುತ್ತಿತ್ತು. ಅದರಲ್ಲಿ ಹೂಡಿಕೆದಾರರು ಇದ್ದರು. ವಾರದ ಕೊನೆಯಲ್ಲಿ ಕೆಲವರು ಕೇವಲ ಬಡ್ಡಿ ಉದ್ದೇಶಕ್ಕಾಗಿ ಹಣ ಹೂಡುತ್ತಿದ್ದರು. ಕೆಲವರು ಡೆಲಿವರಿ ಆಗುತ್ತಿದ್ದಾಗ ಅದಕ್ಕೆ ವಿರುದ್ಧವಾಗಿ ರಿಟರ್ನ್ಗಾಗಿ ಡೆಲಿವರಿ ಕೊಡುತ್ತಿದ್ದರು. ಹಾಗಾದರೆ ಇಂದು ಹೊಸ ಮಕ್ಕಳಿಗೆ ಇದನ್ನು ಹೇಳಿದರೆ ಅವರಿಗೆ ಇದು ಯಾವ ರೀತಿಯದ್ದೋ ಅನಿಸಬಹುದು. ಆದರೆ ಈಗ ಬಹಳ ಸ್ಪಷ್ಟ, ಬಹಳ ಬಲವಾದ ವ್ಯವಸ್ಥೆ ಇದೆ. T+1 ಇದೆ. ಇಂದು ನೀವು ಶೇರ್ ಕೊಡುತ್ತೀರಾ ಅಂದ್ರೆ ಎಲ್ಲವೂ ಸುಲಭವಾಗಿದೆ. ಈಗ ಯು ಡೋಂಟ್ ನೀಡ್ ಟು ಕಾಲ್ ಎನಿಬಡಿ. यू कैन डू योर ओन मीन्स लाइक आप एक अकाउंट ऑनलाइन खोलते हैं, आइकन के टच की जरूरत ही नहीं है मतलब. इनफैक्ट जब से हमने एक कन्वर्सेशन स्टार्ट किया है, आपका एक अकाउंट कट सकता है, डिमैट अकाउंट ಇಷ್ಟು ಸುಲಭ. ನಿಜವಾಗಿ ಐಸಿಐಸಿಐ ಬ್ಯಾಂಕ್ ಒಂದು ಕಾಲದಲ್ಲಿ ಜಾಹೀರಾತು ಮಾಡಿತ್ತು, ನಿಮ್ಮ ಕಾಫಿ ಮುಗಿಯುವ ಮೊದಲು ಖಾತೆ ತೆರೆಯಬಹುದು ಅಂತ. ನನಗೆ ಅನಿಸುತ್ತದೆ ನಮ್ಮದು ಅದಕ್ಕಿಂತಲೂ ಬೇಗ ತೆರೆಯಬಹುದು. ಬಹಳ ಸತ್ಯ. ಹೌದು, ನೀವು ಎಲ್ಲವನ್ನೂ ನೋಡಿದ್ದೀರಿ. ಹಿಂದಿನ 25-27 ವರ್ಷಗಳಲ್ಲಿ ನೀವು ಆ ಸಂಪೂರ್ಣ ಪರಿವರ್ತನೆಯನ್ನು ನೋಡಿದ್ದೀರಿ. ಆದರೆ ಬಹಳ ಆಸಕ್ತಿದಾಯಕವಾಗಿ ಕಳೆದ 5 ಅಥವಾ 6 ವರ್ಷಗಳಲ್ಲಿ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಭಾರತೀಯರು ಹೂಡಿಕೆ ಅಥವಾ ವ್ಯಾಪಾರ ಮಾಡಲು ಇಚ್ಛಿಸುತ್ತಿದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಕಾರಣಗಳು ಯಾವುವು? ಪ್ರಮುಖ ಕಾರಣ ಎಂದರೆ ಇದರ ಸುಲಭತೆ. ನೀವು ಹೇಳಿದಂತೆ ಈಗ ಮೊಬೈಲ್ನಲ್ಲಿ ಇದನ್ನು ಮಾಡುವುದು ಸುಲಭವಾಗಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಕಾರಣಗಳಿವೆ ಎಂದು ಭಾವಿಸುತ್ತೀರಿ? ಇದರಲ್ಲಿ ಇಷ್ಟು ಆಸಕ್ತಿ ಏಕೆ? ಅನೇಕ ವಿಷಯಗಳು ಸಂಭವಿಸಿವೆ. ಅಂದರೆ ನೀವು ನನ್ನನ್ನು ಕೇಳಿದರೆ ಅತ್ಯಂತ ದೊಡ್ಡ ಕಾರಣವೆಂದರೆ ನಮ್ಮ ದೇಶವು ನಿರಂತರವಾಗಿ ಪ್ರಗತಿಯ ಮಾರ್ಗದಲ್ಲಿ ಸಾಗುತ್ತಿದೆ. ಇದು ಸ್ಥಿರ ಸರ್ಕಾರ ಮತ್ತು ಇನ್ನೂ ಹಲವಾರು ವಿಷಯಗಳ ಕಾರಣವಾಗಿದೆ. ಅದರ ಪರಿಣಾಮವಾಗಿ ಸಮೃದ್ಧಿ ನಿಧಾನವಾಗಿ ಹೆಚ್ಚುತ್ತಿದೆ. ಸಮೃದ್ಧಿ ಬಂದಾಗ ನಿಮ್ಮ ಬಳಿ ಹೆಚ್ಚುವರಿ ಆದಾಯ ಅಥವಾ ಹೆಚ್ಚುವರಿ ಹಣ ಇರುತ್ತದೆ. ಆಗ ನೀವು ಉಳಿತಾಯ ಮಾಡಲು ಮಾರ್ಗಗಳನ್ನು ಹುಡುಕುತ್ತೀರಿ. ಉಳಿತಾಯಕ್ಕಾಗಿ ಒಂದು ಪರಂಪರಾ ಮಾರ್ಗ ಎಂದರೆ ನೇರವಾಗಿ FD ಮಾಡುವುದು ಅಥವಾ ಸರ್ಕಾರದ NSE ಪ್ರಮಾಣ ಪತ್ರಗಳಲ್ಲಿ ಹೂಡಿಕೆ ಮಾಡುವುದು. ಆದರೆ ಅವುಗಳು ನಿಮಗೆ ದರವೃದ್ಧಿಯನ್ನು ಸಹ ಸೋಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಜನರು ಇನ್ನೂ ಏನು ಮಾಡಬಹುದು ಎಂದು ನೋಡಲು ಇಚ್ಛಿಸುತ್ತಿದ್ದಾರೆ. ನಾನು ಅನಿಸುತ್ತೇನೆ ಸ್ಟಾಕ್ ಮಾರುಕಟ್ಟೆ ಇದೆ. ಅದು ಒಂದು ಮ್ಯೂಚುವಲ್ ಫಂಡ್ನಂತೆ ನೀವು ಇತಿಹಾಸದಲ್ಲಿ ಟ್ರ್ಯಾಕ್ ಮಾಡಬಹುದಾದುದು. 20ಕ್ಕೂ ಹೆಚ್ಚು ವರ್ಷಗಳಿಂದ 12% ಇದು ಕನಿಷ್ಠವಾದ ಮತ್ತು ಭಾರತೀಯ ಮ್ಯೂಚುವಲ್ ಫಂಡ್ಗಳ ಫಲಿತಾಂಶವಾಗಿದೆ. ಹಾಗಾಗಿ 12ರಿಂದ 15% ಸಂಯುಕ್ತವಾಗಿ ಅಥವಾ 20 ವರ್ಷಗಳವರೆಗೆ ಯಾರಾದರೂ ನೀಡಿದರೆ ನೀವು ಭಾರೀ ಸಂಪತ್ತು ಸೃಷ್ಟಿಸಬಹುದು. ಮತ್ತು ನನಗೆ ಅನಿಸುತ್ತದೆ ಇದೇ ದೊಡ್ಡ ಕಾರಣ ಜನರು ಈಗ ನಂಬಿಕೆ ಇಟ್ಟಿದ್ದಾರೆ. ಜೊತೆಗೆ ನಿಯಂತ್ರಣಾತ್ಮಕವಾಗಿ ಇಷ್ಟು ಎಲ್ಲ ವಿಷಯಗಳು ನಡೆದಿವೆ. ಇದರ ಪರಿಣಾಮವಾಗಿ ಸ್ಥಿರತೆ ಬಂದಿದೆ. ಅಂದರೆ ನಿಮಗೆ ಬ್ರೋಕರ್ಸ್ ಬಗ್ಗೆ ಯಾವುದೇ ಸಮಸ್ಯೆ ಕೇಳಿಬರುವುದಿಲ್ಲ. ಹೆಚ್ಚು ವಿಷಯಗಳಲ್ಲಿ ಸೆಟಲ್ಮೆಂಟ್ ಗ್ಯಾರಂಟಿ ಇದೆ. ಅಂದರೆ ಮಾರುಕಟ್ಟೆ 400-500 ಪಾಯಿಂಟ್ ಮೈ ಕಡಿಮೆ ಆದರೂ ಏನೂ ಪರಿಣಾಮವಾಗುವುದಿಲ್ಲ. ಅಂದರೆ ಬಹುಶಃ ಏನೂ ಗೊಂದಲವಾಗುವುದಿಲ್ಲ. ಅಂತಹ ಎಲ್ಲ ವಿಷಯಗಳು ನಡೆದಿವೆ. ಅದಕ್ಕಿಂತಲೂ ದೊಡ್ಡ ಕಾರಣವೆಂದರೆ ನನಗೆ ಅನಿಸುತ್ತದೆ ಯುವಜನತೆ. ಹಳೆಯದಾಗಿ 20 ವರ್ಷಗಳ ಹಿಂದಿನ ಯುವಜನತೆ ಮತ್ತು ಇಂದಿನ ಯುವಜನತೆ ನಡುವೆ ತುಂಬ ವ್ಯತ್ಯಾಸ ಇದೆ. ಏಕೆಂದರೆ ಆಗಿನ ಯುವಕರು ಶೂನ್ಯದಿಂದ ಪ್ರಾರಂಭಿಸುತ್ತಿದ್ದರು. ಎಲ್ಲವನ್ನೂ ಪಡೆಯಬೇಕೆಂದರೆ ಆರಂಭಿಕ ಹಂತಗಳಲ್ಲೇ ಸಿಲುಕಿಬಿಡುತ್ತಿದ್ದರು. ಹಣದ ವಿಷಯದಲ್ಲಿ ಆದಾಯವು ಬಹಳ ಸೀಮಿತವಾಗಿತ್ತು. ಮನೆ ಖರೀದಿಸಬೇಕೆಂಬುದು ಒಂದು ಮಾತ್ರ ಆದಾಯವಿತ್ತು. ಈಗ ಡ್ಯುಯಲ್ ಆದಾಯ ಇದೆ. ಗಂಡು ಹೆಂಡತಿ ಇಬ್ಬರೂ ಸಂಪಾದಿಸುತ್ತಿದ್ದಾರೆ. ಹೆಚ್ಚುವರಿ ಆದಾಯವೂ ಇದೆ ಮತ್ತು ವೇತನ ಮಟ್ಟವೂ ಹೆಚ್ಚಾಗಿದೆ. ಮೇಲೆ ಅದಕ್ಕೆ ಜೊತೆಗೆ ಮೂಲಭೂತ ಹಂತದಿಂದ ಪ್ರಾರಂಭಿಸಬೇಕಾಗಿಲ್ಲ. ಉತ್ತರಾಧಿಕಾರದಲ್ಲಿ ನಿಮಗೆ ಮನೆ ಸಿಗುತ್ತದೆ, ಕಾರು ಸಿಗುತ್ತದೆ. ಹಾಗಾಗಿ ನಿಮಗೆ ಹೆಚ್ಚುವರಿ ಆದಾಯ ಇದೆ. ನೀವು ಹೆಚ್ಚು ಖರ್ಚು ಮಾಡಬಹುದು, ಜೊತೆಗೆ ತುಂಬ ಉಳಿಸಬಹುದು ಆಗಿದೆ. ಹೆಚ್ಚು ವಿಷಯಗಳಿವೆ. ಮೊದಲಿನ ಕಾಲದಲ್ಲಿ ಬಹಳಷ್ಟು ಹಣ ವಿಮೆಗೆ ಹೋಗುತ್ತಿತ್ತು. ಉದಾಹರಣೆಗೆ ಟರ್ಮ್ ಪ್ಲಾನ್. ನಾನು ಬಂದಾಗ ನನಗೆ ಗೊತ್ತಿದೆ ಭೀಮಾ ಕಿರಣ ಎಂದು 3 ಲಕ್ಷ ರೂಪಾಯಿಗಳ ಲೆಕ್ಕೆಯಲ್ಲಿ ಒಂದೇ ಟರ್ಮ್ ಪ್ಲಾನ್ ಇತ್ತು. ಒಂದು ವಿಮಾ ಕಂಪನಿ ಇತ್ತು. ಇಂದು ನಾನು 3 ಲಕ್ಷ ರೂಪಾಯಿಗಳಿಗೆ ಕೊಟ್ಟಿದ್ದ ಪ್ರೀಮಿಯಂಗೆ ನೀವು ಒಂದೇ ಪ್ರೀಮಿಯಂನಲ್ಲಿ 1 ಕೋಟಿ ರೂಪಾಯಿಗಳ ವಿಮೆ ಪಡೆಯಬಹುದು. 28 ವರ್ಷ ಅಥವಾ ನೀವು ಯುವಕರಾಗಿದ್ದರೆ 25 ವರ್ಷಗಳ ಕಾಲ ನೀವು ಒಂದೇ ಪ್ರೀಮಿಯಂನಲ್ಲಿ 1 ಕೋಟಿ ರೂಪಾಯಿಗಳ ವಿಮೆ ಪಡೆಯಬಹುದು. ಹಾಗಾಗಿ ನಿಮಗೆ ವಿಮೆಯಲ್ಲಿ ಹೂಡಿಕೆ ಮಾಡುವ ಅಗತ್ಯವಿಲ್ಲ. ನಿಜವಾಗಿ ಹೂಡಿಕೆ ದೃಷ್ಟಿಯಿಂದ ವಿಮಾ ಉತ್ಪನ್ನವನ್ನು ಮಾರಲಾಗುತ್ತಿತ್ತು. ಆದ್ದರಿಂದ ಆ ಹಣವನ್ನು ನೀವು ಈಗ ಬೇರೆಡೆ ಹೂಡಿಕೆ ಮಾಡಬಹುದು, ಉತ್ತಮ ಲಾಭ ಪಡೆಯಬಹುದು. ಹಾಗಾಗಿ ಬಹಳಷ್ಟು ವಿಷಯಗಳು ಸಂಭವಿಸಿವೆ. ಅಂದರೆ ಎಲ್ಲದರ ಸಂಯೋಜನೆಯಿಂದ ಈ ಬೃಹತ್ ಬದಲಾವಣೆ ಸಂಭವಿಸಿದೆ. ಜೊತೆಗೆ ಕೋವಿಡ್ ಕೂಡ ಇದೆ. ಕೋವಿಡ್ ಸಮಯದಲ್ಲಿ ಜನರಿಗೆ ತಮ್ಮ ದಿನಚರಿಯಿಂದ ಹೊರತುಪಡಿಸಿ ಸ್ವಲ್ಪ ಸಮಯ ಸಿಕ್ಕಾಗ ಅವರು ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು ಮತ್ತು ಅವರಿಗೆ ಇದು ಒಳ್ಳೆಯದು ಎಂದು ಅನಿಸಿತು. ಅಂದರೆ ಇದು ಪರಂಪರಾ ವಿಧಾನಗಳಿಗಿಂತ ಹೆಚ್ಚಿನ ಲಾಭ ನೀಡುತ್ತಿದೆ. ಮತ್ತು ನನಗೆ ಅನಿಸುತ್ತದೆ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ನೀವು ಇತರರಿಗೆ ಹೇಳುತ್ತೀರಿ ಮತ್ತು ಹೀಗೆ ಮನೋಭಾವನೆ ಬದಲಾಗುತ್ತದೆ. ಇತ್ತೀಚೆಗೆ ನಾನು ಅನಿಸುತ್ತಿದೆ ಟಾಪ್ 30-40 ನಗರಗಳಲ್ಲಿ ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಎಂದರೇನು ಎಂಬುದರ ಬಗ್ಗೆ ಅರಿವು ಹೊಂದಿದ್ದಾರೆ. ಹಿಂದೆ ಇದು ಮುಂಬೈ ಮತ್ತು ಗುಜರಾತ್ ಹಾಗೂ ಮಾರ್ವಾಡಿ ಮತ್ತು ಗುಜರಾತಿಗಳಿಗಷ್ಟೇ ಸೀಮಿತವಾಗಿತ್ತು. ಆದರೆ ಈಗ ಇದು ಒಂದು ರಾಷ್ಟ್ರೀಯ ಸ್ವಾದವಾಗಿ ಮಾರ್ಪಟ್ಟಿದೆ. ಸರಿಯಾಗಿದೆ. ಆದರೂ ಸ್ವಲ್ಪ ಕಡಿಮೆ ಪ್ರವೇಶ ಇದೆ ಹಾಗೆ ನೋಡಿದರೆ. ಅಂದರೆ ಜನಸಂಖ್ಯೆಯ ಹೋಲಿಕೆಯಲ್ಲಿ ಇನ್ನೂ ಹೆಚ್ಚು ಅವಕಾಶ ಇದೆ. ನಿಜಕ್ಕೂ ಭಾಗವಹಿಸುವುದಕ್ಕೆ ಇನ್ನೂ ಬಹಳಷ್ಟು ಜಾಗ ಇದೆ, ಅದು ಖಚಿತ. ಹೌದು, ಆದರೆ ಈಗ ಆದಾಯ ಮಟ್ಟ ಹೆಚ್ಚಾಗುತ್ತಾ ಹೋದಂತೆ ಸ್ಟಾಕ್ ಮಾರುಕಟ್ಟೆ ಬಗ್ಗೆ ನಾನು ಅನಿಸುತ್ತೇನೆ ಸ್ವಲ್ಪ ತಡವಾಗಬಹುದು. ಏಕೆಂದರೆ ನಿಮ್ಮ ಬಳಿ ಹೆಚ್ಚುವರಿ ಆದಾಯ ಇಲ್ಲದೆ ಇದ್ದರೆ ನೀವು ತಕ್ಷಣವೇ ದೊಡ್ಡ ಹೂಡಿಕೆ ಮಾಡಲಾಗದು. ಪ್ರಾರಂಭದಲ್ಲಿ ಜನರು ತುಂಬಾ ಪರಂಪರವಾಗಿ ಹೂಡಿಕೆ ಮಾಡುತ್ತಾರೆ.
ಆದರೆ ನೀವು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಮೂಲಕ ನೋಡುತ್ತಿದ್ದರೆ ನೀವು ಹೇಳಬಹುದು ಇದು ಇನ್ನೂ ಹೆಚ್ಚು ಜನರಿಗೆ ತಲುಪಿಲ್ಲ. ಆದರೆ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು ನನ್ನ ಅನಿಸಿಕೆಗೆ ಅತ್ಯಂತ ವ್ಯಾಪಕವಾಗಿ ತಲುಪಿರುವ ಮಾರುಕಟ್ಟೆ. ಈಗ ಪ್ರತಿ ತಿಂಗಳು 25,000 ಕೋಟಿ ರೂಪಾಯಿ ಮತ್ತು ಇದು ನಿರಂತರವಾಗಿ ಹೆಚ್ಚುತ್ತಿದೆ. ಅಂದರೆ ನೀವು ಆ ಕುಸಿತವನ್ನು ಎಲ್ಲಿಯೂ ಕಾಣುತ್ತಿಲ್ಲ. ಮಾರುಕಟ್ಟೆಯಲ್ಲಿ ಏನೇನಾದರೂ ಆಗಲಿ, ಆದರೆ ನಿಯಮಿತವಾಗಿ ಹೆಚ್ಚುತ್ತಲೇ ಇದೆ. ಹಾಗಾಗಿ ಪ್ರತಿ ತಿಂಗಳು 25,000 ಕೋಟಿ ರೂಪಾಯಿ ಎಂದರೆ ಇದು ಭಾರೀ ಮೊತ್ತ. ವರ್ಷಕ್ಕೆ 30 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಅಂದರೆ ಈಗ ಎಲ್ಲರೂ ಇದರಲ್ಲಿ ಆಕರ್ಷಿತರಾಗಿದ್ದಾರೆ. ಅಂದರೆ ಇದು ತುಂಬಾ ಒಳ್ಳೆಯ ವಿಷಯ ಎಂದು ಎಲ್ಲರೂ ನೋಡುತ್ತಿದ್ದಾರೆ. ಮತ್ತು ಕಳೆದ 5-10 ವರ್ಷಗಳಲ್ಲಿ ಯಾವ ರೀತಿ ರಿಟರ್ನ್ಸ್ ಬಂದಿವೆ ಎಂಬುದನ್ನು ಜನರು ನೋಡಿದ್ದಾರೆ. ಹಾಗಾಗಿ ಅವರು ಹಣವನ್ನು ಗಳಿಸಿದ್ದಾರೆ ಮತ್ತು ಹೂಡಿಕೆ ಮಾಡಲು ಬಯಸುತ್ತಾರೆ, ಏಕೆಂದರೆ ಇದು ಸುರಕ್ಷಿತ ಮತ್ತು ಅತ್ಯಂತ ಪಾರದರ್ಶಕವಾಗಿದೆ. ನಿಮ್ಮ ಆಯಕ್ಕಳು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಏಕೆಂದರೆ ನಿಮಗೆ ಅನಿಸುತ್ತಿದೆ ವ್ಯಕ್ತಿಗತ ಸ್ಪರ್ಶ ಅಥವಾ ಮಾನವ ಸಲಹೆಗಾರರ ಕೊರತೆ ಯಾವ ರೀತಿಯಲ್ಲಿ ಹೂಡಿಕೆದಾರರ ವರ್ತನೆಯನ್ನು ಪ್ರಭಾವಿಸುತ್ತಿದೆ ಎಂದು. ಹೌದು, ಅಂದರೆ 2 ವಿಷಯಗಳು ಇವೆ. ಆದರೆ ಪ್ರಾರಂಭದಲ್ಲಿ ಇವತ್ತು ನಾವು ನೋಡುತ್ತಿರುವ ಯುವಕರು ಕಡಿಮೆ ವೆಚ್ಚದ ಬ್ರೋಕಿಂಗ್ ಹೌಸ್ಗಳಲ್ಲಿ ಹೂಡಿಕೆ ಮಾಡುತ್ತಿರುವವರು. ಅವರಿಗೊಂದು ಮಿತಿ ಇರುತ್ತದೆ, ಅವರು FOನಲ್ಲಿ ಮಾತ್ರ ಮಾಡುತ್ತಾರೆ. ಆದರೆ ಈಗ ನಿಯಂತ್ರಕರು ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ವಾರದ ಸೆಟಲ್ಮೆಂಟ್ ಮತ್ತು ಕೆಲವು ನಿರ್ಬಂಧಗಳನ್ನು ಹೇರಿದ್ದಾರೆ. ಅದರ ಕಾರಣದಿಂದಾಗಿ ಅದು ಜನರಿಗೆ ಹೂಡಿಕೆಗೆ ಸಂಬಂಧಪಟ್ಟಿದ್ದಲ್ಲ, ಆಸ್ತಿ ಸಂಗ್ರಹಕ್ಕೆ ಸಂಬಂಧಪಟ್ಟಿರಲಿಲ್ಲ. ಅವರು ಏನು ಮಾಡಬೇಕು, ಅವರಿಗೆ ಒಂದು ವಿಷಯ ಮಾತ್ರ ಹಿಡಿದಿತ್ತು, ಅದು ಅಡ್ಡಿಯಾಗುವಂತಹ ವಿಷಯವಾಗಿತ್ತು. ಅದನ್ನೇ ಮಾಡುತ್ತಿದ್ದರು. ಆದರೆ ಅದು ಸಣ್ಣ ಟಿಕೆಟ್ ಗಾತ್ರದ್ದಾಗಿತ್ತು. ಆದರೆ ನೀವು ಸುಮಾರು 35 ವರ್ಷ ಮೇಲ್ಪಟ್ಟಿದ್ದರೆ ಆಗ ನಿಮಗೆ ಹೊಣೆಗಾರಿಕೆಗಳು ಬರುತ್ತವೆ. ನಿಮಗೆ ಮಕ್ಕಳು ಆಗಿರಬಹುದು ಅಥವಾ ನಿಮಗೆ ಗುರಿಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಮಕ್ಕಳ ಶಿಕ್ಷಣ ಅಥವಾ ನಿಮಗಾಗಿ ದೊಡ್ಡ ಮನೆ ಖರೀದಿಸುವುದು ಅಥವಾ ವಿದೇಶ ಪ್ರವಾಸ ಹೋಗುವುದು. ಆಗ ನಿಮಗೆ ಒಂದು ರೀತಿಯ ಆಸ್ತಿ ಸಂಗ್ರಹ ಅಗತ್ಯವಾಗುತ್ತದೆ, ಏಕೆಂದರೆ ಆ ಸಮಯದಲ್ಲಿ ಟ್ರೇಡಿಂಗ್ನಿಂದ ಸಂಪಾದನೆ ಸಾಧ್ಯವಿಲ್ಲ. ಟ್ರೇಡಿಂಗ್ನಲ್ಲಿ ಸೆಬಿ ಡೇಟಾ ಹೇಳುತ್ತಿದೆ, ಜನರು ಸಂಪಾದನೆ ಮಾಡುತ್ತಿಲ್ಲ ಮತ್ತು ನಿಜವಾಗಿಯೂ ಸಂಪಾದನೆ ಮಾಡುತ್ತಿಲ್ಲ. ನಾನು ಕೂಡ ಕಳೆದ 3 ವರ್ಷಗಳಿಂದ ಯಾರನ್ನು FOನಲ್ಲಿ ಸಂಪಾದನೆ ಮಾಡುತ್ತಿರುವುದನ್ನು ನೋಡಿಲ್ಲ. ಹಾಗಾದರೆ ಆಸ್ತಿ ನಿರ್ಮಿಸಬೇಕೆಂದರೆ ನೀವು ಸರಿಯಾಗಿ ಹೂಡಿಕೆ ಮಾಡಬೇಕು. ಅದಕ್ಕಾಗಿ ನೀವು ಡೂ ಇಟ್ ಯು ಸೆಲ್ಫ್ ಮಾಡುವುದು ತುಂಬ ಸುಲಭ ಎಂದು ಹೇಳಬಹುದು, ಆದರೆ ಅದು ಕಷ್ಟ. ನೀವು ಒಂದು ಶರ್ಟ್ ಅಥವಾ ಒಂದು ಜೋಡಿ ಬೂಟು ಖರೀದಿಸಲು ಹೋಗಿದರೆ ಕೂಡ ಅದಕ್ಕಾಗಿ ಇಷ್ಟು ರಿಸರ್ಚ್ ಮಾಡುತ್ತೀರಿ. ಆದರೆ ನೀವು ಷೇರುಗಳನ್ನು ಖರೀದಿಸಲು ಹೋಗಿದರೆ ಸಾಮಾನ್ಯವಾಗಿ ಟಿಪ್ ಮೇಲೆ ಮಾತ್ರ ಮಾಡುತ್ತೀರಿ. ಇದು ಸರಿಯಾದ ವಿಧಾನವಲ್ಲ. ಹಾಗಾಗಿ ಸರಿಯಾಗಿ ಸಂಶೋಧನೆ ಮಾಡಿದದ್ದನ್ನು ಮಾತ್ರ. ಹಾಗಾಗಿ ಅತ್ಯುತ್ತಮ ಎಂದರೆ ನೀವು ಸಂಪೂರ್ಣ ಹೊಸವರಾಗಿದ್ದರೆ ಮ್ಯೂಚುವಲ್ ಫಂಡ್ಗಳು, ಅಲ್ಲಿ ಬಹಳ ಅರ್ಹತೆಯ ಫಂಡ್ ಮ್ಯಾನೇಜರ್ಗಳು ಇರುತ್ತಾರೆ. ಅವರು ನಿರ್ವಹಿಸುತ್ತಾರೆ ಮತ್ತು ನಿಮಗೆ ಇತಿಹಾಸಪೂರ್ವಕವಾಗಿ 12-15% ವಾಪಸ್ಸು ನೀಡುತ್ತಿದ್ದಾರೆ. ಇದು ತಾನೇ ದೊಡ್ಡದು. ಆದರೆ ನೀವು ಸ್ವತಃ ಮಾಡಬೇಕೆಂದು ಇಚ್ಛಿಸುತ್ತಿದ್ದರೆ ನೀವು ರಿಸರ್ಚ್ ರಿಪೋರ್ಟ್ಗಳನ್ನು ಓದಬೇಕು. ನೀವು ಸ್ವಲ್ಪ ಸಮಯವನ್ನು ನೀಡಬೇಕು ಮತ್ತು ಅದಕ್ಕಾಗಿ ನಿಮಗೆ ಒಬ್ಬ ಸರಿಯಾದ ಬ್ರೋಕರ್ ಬೇಕಾಗುತ್ತದೆ. ಡಿಜಿಟಲ್ನಲ್ಲಿ ಇದು ಮಾನವ ಸಂವಹನವಿಲ್ಲದೆ ಇರುತ್ತದೆ. ಆದರೆ ನಿಮಗೆ ಒಂದು ಫಿಸಿಕಲ್ ಟೈಪ್ ಕಾಂಬೋ ರೀತಿಯದು ಬೇಕು. ನಮ್ಮಂತೆಯೇ ಅಲ್ಲಿ ನಿಮಗೆ ರಿಸರ್ಚ್ ರಿಪೋರ್ಟ್ ಲಭ್ಯವಿರುತ್ತದೆ. ನೀವು ಅದನ್ನು ಶಿಫಾರಸುಗಳು ಇರುತ್ತವೆ, ಅವುಗಳನ್ನು ನೀವು ಓದಬಹುದು, ಅವುಗಳ ಮೇಲೆ ವಿಶ್ಲೇಷಣೆ ಮಾಡಬಹುದು. ನೀವು ಸ್ವತಃ ನಿಮ್ಮ ಇನ್ಪುಟ್ ನೀಡಬಹುದು. ನಿಮಗೆ ಅನಿಸುತ್ತಿದ್ದರೆ ಹೌದು, ಇಲ್ಲಿ ಬರೆದಿರುವುದಕ್ಕಿಂತಲೂ ಉತ್ತಮವಾಗಬಹುದು. ಹಾಗಾದರೆ ನನಗೆ ಅನಿಸುತ್ತದೆ ಅದು ಒಂದು ವಿಧಾನ ನೀವು ಬಳಸಬಹುದಾದದು. ಹಾಗಾಗಿ 2 ಮಟ್ಟಗಳಲ್ಲಿ, ಅಂದರೆ ನೀವು ಸ್ವತಃ ಮಾಡುತ್ತಿರುವುದರಲ್ಲಿ ನನಗೆ ಅನಿಸುತ್ತಿಲ್ಲ ಹೂಡಿಕೆಗೆ ನಿಮಗೆ ತುಂಬಾ ಸಮಯ ನೀಡಬೇಕಾಗುತ್ತದೆ ಎಂದು. ಅದು ಅಷ್ಟು ಸುಲಭವಿಲ್ಲ. ಯಾರಾದರೂ ಏನಾದರೂ ಹೇಳಿದರೆ ನೀವು ಶೇರ್ ಖರೀದಿಸಬೇಕು ಅಂತ ಅಲ್ಲ. ಹಾಗಾಗಿ ಟಿಪ್ಗಳ ಮೇಲೆ ಹೋಗುವುದಕ್ಕಿಂತ ನೀವು ಸ್ವತಃ ಸಂಶೋಧನೆ ಮಾಡಿ. ಅದಕ್ಕಾಗಿ ಸಂಶೋಧನಾ ಸಂಸ್ಥೆಗಳು, ಸರಿಯಾಗಿ ಸಂಶೋಧನೆ ಮಾಡುವವರು, ಅವರ ಟ್ರ್ಯಾಕ್ ರೆಕಾರ್ಡ್ ನಿಮಗೆ ಕಾಣುತ್ತದೆ. ಅವರ ಸಂಶೋಧನೆ ಓದಿ. ಇವತ್ತು ಎಲ್ಲವೂ ಲಭ್ಯವಿದೆ. ಹೌದು, ನನಗೆ ಅನಿಸುತ್ತದೆ ನೀವು ನನ್ನ ಮುಂದಿನ ಪ್ರಶ್ನೆಯನ್ನು ಉತ್ತರಿಸಿದ್ದೀರಿ. ಏಕೆಂದರೆ ಹೂಡಿಕೆಗೆ ಹೊಸದಾಗಿ ಬರುವವರಲ್ಲಿ ಬಹುಪಾಲು ಜನರು ಜನರೇಷನ್ Z, ಅಂದರೆ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮತ್ತು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ. ನೀವು ಅವರಿಗೆ ಸಲಹೆ ನೀಡಬೇಕಾದರೆ ಟಾಪ್ 3 ಸಲಹೆಗಳನ್ನು ಪುನರ್ ಅವಲೋಕನವಾಗಿ ಹೇಳಿ, ಏಕೆಂದರೆ ನಿಮ್ಮ ಮೊದಲ ಉತ್ತರದಲ್ಲೇ ನೀವು ಬಹುಪಾಲು ವಿಷಯಗಳನ್ನು ಹೇಳಿದ್ದೀರಿ ಎಂದು ನನಗೆ ಗೊತ್ತಿದೆ. ಆದರೆ ಆ ಟಾಪ್ 3 ಮುಖ್ಯ ಸಲಹೆಗಳು ಯಾವುವು ಎಂದು ನೀವು ಹೇಳುತ್ತೀರಿ? ಇದು ಡ್ರೀಮ್ 11 ಅಲ್ಲ. ಮೊದಲು ಇದನ್ನು ಸ್ಪಷ್ಟಪಡಿಸೋಣ, ಇವೆರಡರ ನಡುವೆ ವ್ಯತ್ಯಾಸ ಇದೆ. ಡ್ರೀಮ್ 11ನಲ್ಲಿ ನೀವು ಕೇವಲ 50-100 ರೂಪಾಯಿಗಳನ್ನು ಮಾತ್ರ ಹೂಡಿಕೆ ಮಾಡುತ್ತೀರಿ. ಆದರೆ ಇಲ್ಲಿ ನೀವು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಭವಿಷ್ಯಕ್ಕಾಗಿ ಅಥವಾ ನಿಮ್ಮ ಯಾವುದೇ ಗುರಿಗಾಗಿ ಬಳಸಲು ಬಯಸುತ್ತೀರಿ. ನೀವು ಮಾರುಕಟ್ಟೆಯ ಬಗ್ಗೆ ತಿಳಿಯದೆ ಹೂಡಿಕೆ ಮಾಡಿದರೆ ಅದು ಸರಿಯಲ್ಲ ಎಂದು ನನಗೆ ಅನಿಸುತ್ತದೆ. ನೀವು ಒಮ್ಮೆ ಗಳಿಸುತ್ತೀರಾ, ನಾನು 2 ಬಾರಿ ಗಳಿಸುತ್ತೇನೆ, 3ನೇ ಬಾರಿ ನಾನು ನಿಮ್ಮನ್ನು ತೀರ್ಮಾನಿಸುತ್ತೇನೆ. ಯಾಕೆಂದರೆ ನಿಮ್ಮ ಆತ್ಮವಿಶ್ವಾಸ ಮಟ್ಟ ಹೆಚ್ಚಾಗುತ್ತದೆ ಮತ್ತು ನೀವು ಇನ್ನಷ್ಟು ಬೆಟ್ ಹಾಕುತ್ತೀರಿ, ಹೆಚ್ಚು ಲೆವರೇಜ್ ಮಾಡುತ್ತೀರಿ. ಖಚಿತವಾಗಿಯೂ ನೀವು ನಷ್ಟಪಡುವಿರಿ. ಹಾಗಾಗಿ ನೀವು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಿಮ್ಮ ದೀರ್ಘಕಾಲಿಕ ಗುರಿಯ ಪ್ರಕಾರ ಹೂಡಿಕೆ ಮಾಡಿ ಮತ್ತು ದೀರ್ಘಕಾಲಿಕವಾಗಿ ನೀವು ಮಾರುಕಟ್ಟೆಯಲ್ಲಿ ಉಳಿದರೆ, ಏಕೆಂದರೆ ಭಾರತದ ಬೆಳವಣಿಗೆ ಕತೆ ಇನ್ನೂ ಸ್ಥಿರವಾಗಿಯೇ ಇದೆ ಮತ್ತು ಮುಂದೆಯೂ ಇರುತ್ತದೆ. ಅಂದರೆ ಇಲ್ಲಿ ಯಾವುದೇ ಮೂಲಭೂತ ಬದಲಾವಣೆ ಆಗುತ್ತಿಲ್ಲ. ಹಾಗಾದರೆ ಎಲ್ಲವೂ, ಒಂದು ಕಂಪನಿ ಸರಾಸರಿ 15% ಲಾಭ ಗಳಿಸುತ್ತಿದ್ದರೆ ಮಾರುಕಟ್ಟೆಯು 15% ಲಾಭ ನೀಡುತ್ತದೆ. ಅಂದರೆ ಅದು 15% ಬೆಳವಣಿಗೆಯನ್ನು ಸಾಧಿಸುತ್ತದೆ.
ಹಾಗಾಗಿ ಅದು 15% ಬೆಳವಣಿಗೆಯನ್ನು ತೋರಿದರೆ ನೀವು ಮಾರುಕಟ್ಟೆಯಲ್ಲಿ ಉಳಿಯಬೇಕು. ಹಾಗಾಗಿ ನೀವು ನಿಮ್ಮಲ್ಲಿ ಇರುವ ಈ ಟ್ರೇಡಿಂಗ್ನ ಆಸಕ್ತಿಯನ್ನು ಸ್ವಲ್ಪವಾಗಿ ನಿಯಂತ್ರಿಸಬೇಕು ಎಂದು ನನಗೆ ಅನಿಸುತ್ತದೆ. ಏಕೆಂದರೆ ನೀವು ಇತಿಹಾಸದ ಡೇಟಾವನ್ನು ನೋಡಬೇಕಾಗಿಲ್ಲ, ನೀವು ನಿಮ್ಮದೇ ಅನುಭವವನ್ನು ನೋಡಿ. ನೀವು ಇತರ ಇತಿಹಾಸದ ಡೇಟಾವನ್ನು ನೋಡಬೇಕಾಗಿಲ್ಲ, ನೀವು ನಿಮ್ಮದೇ ನೋಡಿ. ಎಷ್ಟು ಬಾರಿ ನೀವು. ನನಗೆ ಅನಿಸುತ್ತದೆ ಇದು ಸರಿಯಾದ ಅಭ್ಯಾಸವಲ್ಲ. ಆದರೆ ಪ್ರಾರಂಭದ ಹಂತದಲ್ಲೇ ನೀವು ನಿಮ್ಮನ್ನು ನಿಯಂತ್ರಿಸಿದರೆ ಮತ್ತು ನೀವು ಒಮ್ಮೆ ನಿಮ್ಮ ಸಂಪತ್ತನ್ನು ನಿರ್ಮಾಣವಾಗುತ್ತಿರುವುದನ್ನು, ಹೂಡಿಕೆಯನ್ನು ಬೆಳೆಯುತ್ತಿರುವುದನ್ನು, ಸಂಯೋಜಿತ ಬೆಳವಣಿಗೆಯನ್ನು ನೋಡಿದರೆ ನಿಮಗೆ ತಾನೇ ಅನಿಸುತ್ತದೆ ಇದು ಸರಿಯಾದ ದಾರಿ ಎಂದು. ಹೌದು, ನ್ಯಾಯವಾದ ಮಾತು. ಸರಿ, ಹೌದು. ಆದ್ದರಿಂದ ಮೂಲತಃ ಇಂದು ನಾವು ಭಾರತೀಯ ಇಕ್ವಿಟಿ ಮಾರುಕಟ್ಟೆಯನ್ನು ನೋಡಿದರೆ ಹೊಸ ಪ್ರವೇಶಿಕರು ಬಹಳಿದ್ದಾರೆ. ಹೂಡಿಕೆದಾರರ ದಿಕ್ಕಿನಿಂದ ಮಾತ್ರವಲ್ಲ, ಹೂಡಿಕೆ ಕಂಪನಿಗಳ ದಿಕ್ಕಿನಿಂದ ಕೂಡ. ಏಕೆಂದರೆ ಬಹಳಷ್ಟು ಕಂಪನಿಗಳು ಲಿಸ್ಟ್ ಆಗಿವೆ, ಮೆನ್ ಬೋರ್ಡ್ ಮೇಲೆ, ಎಸ್ಎನ್ಇ ಮುಂತಾದವುಗಳ ಮೇಲೆ. ಹೀಗಾಗಿ ಮುಂದಿನ 5-10 ವರ್ಷಗಳಲ್ಲಿ ನೀವು ಹೂಡಿಕೆ ಪರಿಸರದ ಅಭಿವೃದ್ಧಿ ಮತ್ತು ಬದಲಾವಣೆಯನ್ನು ಹೇಗೆ ನೋಡುತ್ತೀರಿ? ಹೌದು. ಕ್ಯಾಪಿಟಲ್ ಮಾರ್ಕೆಟ್ನ ಮುಖ್ಯ ಉದ್ದೇಶವೇನೆಂದರೆ ಬಂಡವಾಳವನ್ನು ಸಂಗ್ರಹಿಸುವುದು ಮತ್ತು ಅದು ಆರ್ಥಿಕತೆಯ ಪ್ರತಿಬಿಂಬವಾಗಿದೆ. ಹಾಗಾಗಿ ಭಾರತೀಯ ಆರ್ಥಿಕತೆ ತುಂಬಾ ಚೆನ್ನಾಗಿಯೇ ನಡೆಯುತ್ತಿದೆ ಮತ್ತು ಅದಕ್ಕಾಗಿಯೇ ಬಹಳಷ್ಟು IPOಗಳು ಬರುತ್ತಿವೆ ಮತ್ತು ಜನರು ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಹೀಗಾಗಿ ಜನರಿಗೆ ಹಣ ಸಂಗ್ರಹಿಸುವ ಅವಕಾಶ ದೊರೆಯುತ್ತಿದೆ. ಇನ್ನು ಒಂದು ಅತ್ಯುತ್ತಮ ವಿಷಯ ಎಂದರೆ ನೀವು ವಿಸಿ ಮಾರುಕಟ್ಟೆಯಲ್ಲಿ ನೋಡಿದಿರಬಹುದು, ದೊಡ್ಡ ಪ್ರತಿಭೆಗಳು ಹೆಚ್ಚಿನ ಸಮಯದಲ್ಲಿ ವಿದೇಶಗಳಿಗೆ ಹೋಗುತ್ತಿದ್ದರು, ಅಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ನಮ್ಮ ದೇಶದಲ್ಲೇ ಇಷ್ಟು ಯೂನಿಕಾರ್ನ್ಗಳು ಬರುತ್ತಿವೆ, ಏಕೆಂದರೆ ಅವರಿಗೆ ಸಂಪೂರ್ಣ ಇಕೋಸಿಸ್ಟಮ್ ಸಿಗುತ್ತಿದೆ. ವೆಂಚರ್ ಕ್ಯಾಪಿಟಲ್ ಮಾರುಕಟ್ಟೆಯಿಂದ ಹಣ ಸಂಗ್ರಹಿಸಲು ಅವಕಾಶ ಸಿಗುತ್ತಿದೆ. ಹಾಗೇನೇ ಅಂತಿಮವಾಗಿ ಎಸ್ಎನ್ಇ ವಿಭಾಗದಲ್ಲೂ ದೊಡ್ಡ ದೃಷ್ಟಿಕೋನ ಹೊಂದಿರುವವರು, ಹಣದ ಕೊರತೆಯಿಂದ ತಮ್ಮನ್ನು ತಾವು ತಡೆದುಕೊಳ್ಳುತ್ತಿರುವವರು, ಅವರಿಗೂ ಈಗ ಈ ವ್ಯವಸ್ಥೆಗೆ ಪ್ರವೇಶಿಸುವ ಅವಕಾಶ ಸಿಗುತ್ತಿದೆ. ಅವರ ಐಡಿಯಾ ಚೆನ್ನಾಗಿದ್ದರೆ ಮತ್ತು ಅವರು ನಿರಂತರವಾಗಿ ಬೆಳವಣಿಗೆ ತೋರಿಸಿದ್ದರೆ ನನಗೆ ಅನಿಸುತ್ತದೆ ಹಣ ಸಂಗ್ರಹಿಸುವುದು ಅಷ್ಟು ಕಷ್ಟವಲ್ಲ ಮತ್ತು ಈ ಸಂಪೂರ್ಣ ವ್ಯವಸ್ಥೆ ಇದು ಕಾರ್ಯಕ್ಷಮರನ್ನು ಬಹುಮಾನಿಸುವ ವ್ಯವಸ್ಥೆಯಾಗಿದೆ. ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಜನರು ನಿಮಗೆ ಕೊಡುತ್ತಾರೆ ಎಲ್ಲವನ್ನು. ನೀವು ಅನಿಸುತ್ತಿದೆ ಇಂದಿನ ಹೂಡಿಕೆದಾರರು 10-15 ವರ್ಷಗಳ ಹಿಂದೆ ಇದ್ದವರಿಗಿಂತ ಹೆಚ್ಚು ಮಾಹಿತಿ ಹೊಂದಿರುವವರು ಮತ್ತು ಸಂಶೋಧನೆ ಆಧಾರಿತವಾಗಿದ್ದಾರೆ ಎಂದು. ಖಚಿತವಾಗಿಯೂ ಅಲ್ಲ. ಇದು ನಮ್ಮ ಮಾರುಕಟ್ಟೆಗೆ ಮಾತ್ರವಲ್ಲ, ಎಲ್ಲ ಕಡೆಗೂ ಅನ್ವಯಿಸುತ್ತದೆ. ಏಕೆಂದರೆ ಮಾಹಿತಿ ಸುಲಭವಾಗಿ ಲಭ್ಯವಿದೆ. ನಿಮ್ಮ ಬೆರಳ ತುದಿಯಲ್ಲಿ ಎಲ್ಲವೂ ಇದೆ ಮತ್ತು ಈಗ ಪ್ರತಿದಿನವೂ ನಾನು ಚಾಟ್ಬಾಟ್ ಅನ್ನು ಬಳಸಿದಂತೆ ನೀವು ಏನು ಕೇಳಿದರೂ ಕೂಡ ತಕ್ಷಣ ಉತ್ತರ ಸಿಗುತ್ತದೆ ಮತ್ತು ಅದು ನಿಮ್ಮ ಭಾಷೆಯಲ್ಲಿ, ನಿಮ್ಮ ಅರ್ಥಗರ್ಭದಲ್ಲಿ. ಅದು ಖಂಡಿತವಾಗಿಯೂ ಒಂದು ದೊಡ್ಡ ವಿಷಯ. ಆದರೆ ನನಗೆ ಅನಿಸುತ್ತದೆ ಮೊದಲಿನ ಮತ್ತು ಈಗಿನ ಹೂಡಿಕೆದಾರರ ನಡುವೆ ಅತಿ ಹೆಚ್ಚು ವ್ಯತ್ಯಾಸವೇನೆಂದರೆ, ಮೊದಲು ಹೂಡಿಕೆದಾರರು ಅರ್ಥ ಮಾಡಿಕೊಳ್ಳಲು ಇಚ್ಛಿಸುವುದೇ ಇರಲಿಲ್ಲ, ಲಭ್ಯವಿತ್ತು ಅಥವಾ ಇಲ್ಲದಿದ್ದರೂ ಸಹ, ಏಕೆಂದರೆ ಅವರ ಬಳಿ ಹಣವೇ ಇರಲಿಲ್ಲ. ಈಗ ಹಣ ತುಂಬಾ ಇದೆ. ಹಣ ಇದ್ದಾಗ ನೀವು ಯಾಕೆಂದರೆ ಎಲ್ಲಿ ಹೂಡಬೇಕು ಎಂದು ನೋಡುತ್ತೀರಿ, ಅದಕ್ಕಾಗಿ ನೀವು ಸಂಶೋಧನೆ ಮಾಡುತ್ತೀರಿ ಅಥವಾ ಮಾಹಿತಿ ಹುಡುಕುತ್ತೀರಿ. ಹಾಗಾಗಿ ಇಂದಿನ ಹೂಡಿಕೆದಾರರು ಮತ್ತು ಇಂದಿನ ಯುವಕರು ಹೆಚ್ಚು ಮಾಹಿತಿ ಹೊಂದಿದ್ದಾರೆ, ಹೆಚ್ಚು ಸಜ್ಜಾಗಿದ್ದಾರೆ ನೀವು ಹೇಳಬಹುದು. ಹೌದು, ಆ ಮಾಹಿತಿ ಅಸಮತೆ. ನೀವು ಹೇಳಿದಂತೆ ಮೊದಲು ಬಾಂಬೆನಲ್ಲಿ ಯಾರಿಗೆ ಟೆಲಿಫೋನ್ ಇದ್ದೋ ಅವನಿಗೆ ಮಾತ್ರ, ಆ ಅಸಮತೆ ಈಗ ಸಮಾನವಾಗಿ ಬಿಟ್ಟಿದೆ. ಇನ್ನು ಹೂಡಿಕೆಯಲ್ಲಿ ಕೂಡ ಇಕ್ವಿಟಿ ಎಂಬ ಆಸ್ತಿ ವರ್ಗದಲ್ಲಿಯೇ ಎಷ್ಟು ವಿಭಾಗಗಳಿವೆ ನೋಡಿ. ಏಕೆಂದರೆ ನಾವು ಚರ್ಚಿಸಿದ ಮ್ಯೂಚುವಲ್ ಫಂಡ್ಸ್ ಇದೆ, ಎಕ್ಸ್ ಇದೆ, ಫಂಡ್ಸ್ ಇದೆ, ಹೀಗೆ. ಹಾಗಾದರೆ ನಿಮಗೆ ಅನಿಸುತ್ತಿದೆಯಾ ಮಾರುಕಟ್ಟೆ ತುಂಬಾ ವಿಭಾಗೀಕರವಾಗುತ್ತಿದೆ, ಆಯ್ಕೆಗಳು ತುಂಬಾ ಹೆಚ್ಚಾಗಿವೆ? ಇಲ್ಲ, ಆದರೆ ಹೂಡಿಕೆದಾರರು ಕೂಡ ಬಹು ವಿಧದವರಿದ್ದಾರೆ ಅಲ್ವಾ? ಉದಾಹರಣೆಗೆ ಒಬ್ಬ ಹೆಣ ಇದ್ದಾನೆ, ಅವನು 50 ಲಕ್ಷ ರೂಪಾಯಿ ಹೂಡಿಕೆ ಮಾಡಲು ಬಯಸುತ್ತಾನೆ, ಅವನಿಗೆ ಫಂಡ್ಸ್ ಇದೆ. ಫಂಡ್ಸ್ಗೆ ಪ್ರವೇಶದ ಅಡ್ಡಿ 50 ಲಕ್ಷದಿಂದಲೇ ಶುರುವಾಗುತ್ತದೆ. ಆದ್ದರಿಂದ ಅದು ಸಣ್ಣ ಹೂಡಿಕೆದಾರರಿಗೆ ಇಲ್ಲವೇ ಇಲ್ಲ. 1 ಕೋಟಿ ರೂಪಾಯಿ AFK ಬೇಕು, ಅದು ಇನ್ನೂ ದೊಡ್ಡ ಅಡ್ಡಿಯಾಗಿದೆ. ಹಾಗಾಗಿ ನಾನು ಅನಿಸುತ್ತೆ ಇದು ಹೂಡಿಕೆದಾರರ ವಿಭಿನ್ನ ಅಗತ್ಯಗಳಿಗೆ ತಕ್ಕಂತೆ ಸೇವೆ ನೀಡುವಂತಿದೆ. ಹಾಗಾಗಿ ಫಂಡ್ಸ್ ಅಂದರೆ ಹೆಚ್ಚಿನ ಹಣವಿರುವವರು ಮತ್ತು ಹೆಚ್ಚಿನ ಅಪಾಯ ತೆಗೆದುಕೊಳ್ಳಲು ಇಚ್ಛಿಸುವವರಿಗೆ, ಅವರು ಮ್ಯೂಚುವಲ್ ಫಂಡ್ಗಿಂತ ಹೆಚ್ಚು ಆಲ್ಫಾ ಬಯಸುವವರಿಗೆ. ಮ್ಯೂಚುವಲ್ ಫಂಡ್ಗಳಿಗೆ ಕೆಲವು ಮಿತಿಗಳು ಇವೆ, ಏಕೆಂದರೆ ಅವುಗಳ ಗಾತ್ರ ತುಂಬ ದೊಡ್ಡದು, ಆದ್ದರಿಂದ ಅವುಗಳಿಗೆ ಮಿತಿ ಇದೆ. ಆದರೆ ಯಾರಾದರೂ ಒಂದು ಕ್ಷೇತ್ರ ಅಥವಾ ಚಿಕ್ಕದಾಗಿ ಹೂಡಿಕೆ ಮಾಡಲು ಬಯಸಿದರೆ ಫಂಡ್ಸ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ, ಅದು ಮ್ಯೂಚುವಲ್ ಫಂಡ್ಗಿಂತ ಉತ್ತಮ. ಹಾಗಾಗಿ ಅವರಿಗೆ ಅನಿಸುತ್ತದೆ ಮ್ಯೂಚುವಲ್ ಫಂಡ್ ಹೆಚ್ಚು ಉತ್ತಮ ವಾಪಸ್ಸು ನೀಡಬಹುದು ಎಂದು, ಅಂದರೆ ಅವರು ಅದನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ನಿಯಂತ್ರಕರು ಯೋಚಿಸುತ್ತಾರೆ, ಸ್ಮಾಲ್ ಇನ್ವೆಸ್ಟರ್ಗಳಿಗೆ ಫಂಡ್ಸ್ನಲ್ಲಿ ಹೆಚ್ಚು ವಾಪಸ್ಸು ಇದೆ, ಆದರೆ ಹೆಚ್ಚು ಅಪಾಯವೂ ಇದೆ, ಆದ್ದರಿಂದ ಅವರಿಗಾಗಿ ಮ್ಯೂಚುವಲ್ ಫಂಡ್ ಉತ್ತಮ. ಹಾಗಾಗಿ ಸ್ಮಾಲ್ ಇನ್ವೆಸ್ಟರ್ಗಳು ಮ್ಯೂಚುವಲ್ ಫಂಡ್ ಮೂಲಕ ಹೋದರೆ ಉತ್ತಮ. ಮತ್ತು ಈಗ ಸೇಫ್ ಬಗ್ಗೆ ಕೂಡ ಮಾತನಾಡಲಾಗುತ್ತಿದೆ, ಅದು ಮ್ಯೂಟೆಂಟ್ ಫಂಡ್ಸ್ ಆಗಿರುತ್ತದೆ. ಅದು ಬಂದಾಗ ನೋಡೋಣ. ಹೌದು. ನಿರ್ಮಲ್ ಬ್ಯಾಂಕ್ ಖಂಡಿತವಾಗಿಯೂ ಸಂಪೂರ್ಣ ಸೇವೆಗಳ ಪ್ಯಾಕೇಜ್ ನೀಡುತ್ತದೆ. ನೀವು ಗೊತ್ತಿರಲಿ, ಕೇವಲ ಇಕ್ವಿಟಿಗಳಲ್ಲ, ಆದರೆ ಕಮೋಡಿಟಿಗಳು, ಇನ್ಶೂರೆನ್ಸ್ ಇತ್ಯಾದಿ ಎಲ್ಲವೂ ಇದೆ. ನೀವು ನೀಡುವ ಇಂಟಿಗ್ರೇಟೆಡ್ ಅಪ್ರೋಚ್ನಿಂದ ನಿಮ್ಮ ಕ್ಲೈಂಟ್ಗಳು ಹೇಗೆ ಲಾಭ ಪಡೆಯುತ್ತಾರೆ ಎಂಬುದನ್ನು ನೀವು ವಿವರಿಸಬಹುದು ಎಂದು ಕೇಳುತ್ತಿದ್ದೇನೆ. ಅದು ಹೀಗಿದೆ, ನೀವು ಹೇಗೆ ಒಂದು ಮಲ್ಟಿ ಸ್ಟೋರಿ ಮಾಲ್ಗೆ ಹೋಗುತ್ತೀರೋ ಅಥವಾ ದೊಡ್ಡ ಡಿಮಾರ್ಟ್ಗೆ ಹೋಗುತ್ತೀರೋ ಹಾಗೆ ನಿಮ್ಮ ಸಮಯ ಉಳಿಯುತ್ತದೆ.
ಮೇಲೆ ನಿಮಗೆ ಎಲ್ಲೆಲ್ಲಿ ಯಾವ ವಸ್ತು ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ನಿಮ್ಮ ಅರ್ಥಗರ್ಭಕ್ಕೆ ತಕ್ಕಂತೆ ಆ ವಸ್ತುಗಳನ್ನು ಇಡಲಾಗುತ್ತದೆ. ಹಾಗೆಯೇ ನೀವು ಒಬ್ಬ ಇನ್ವೆಸ್ಟರ್ ಆಗಿದ್ದೀರಾ. ಇಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಎಲ್ಲರಿಗೂ ಇದೆ. ಕಾರು ಕೂಡ ಬಹುತೇಕ ಎಲ್ಲರ ಬಳಿ ಇದೆ. ಕಾರ್ ಇದ್ದರೆ ಅದಕ್ಕಿಂತ ಹೊರತು ಮೆಡಿಕ್ಲೇಮ್ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಇದೆ ಮತ್ತು ನಿಮಗೆ ಬೇಕಾದ ಮೂಲಭೂತ ಎಲ್ಲ ವಸ್ತುಗಳನ್ನು ಸರಿಯಾಗಿ ನೋಡಿಕೊಳ್ಳುವ ವ್ಯವಸ್ಥೆ ಇದೆ. ಇನ್ಶೂರೆನ್ಸ್ ಹೊರತುಪಡಿಸಿ ನಿಮ್ಮ ಬಳಿ NPS ಇದೆ, ಅಂದರೆ ಮ್ಯೂಚುವಲ್ ಫಂಡ್ ಇದೆ ಮತ್ತು ನೇರವಾಗಿ ಹೂಡಿಕೆ ಮಾಡಲು ಬ್ರೋಕಿಂಗ್ ಮೂಲಕ ಅವಕಾಶ ಇದೆ. ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತವೆ. ನಿಮ್ಮ RN ನಿಮ್ಮನ್ನು ನಿಮ್ಮ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಜೊತೆಗೆ ನಿಮಗೆ ಪ್ರತಿ ವಸ್ತಿಗಾಗಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಸಮಯ ಹೂಡಬೇಕಾಗಿಲ್ಲ. ಆ ಉಳಿದ ಸಮಯವನ್ನು ನೀವು ಬೇರೆಡೆ ಬಳಸಬಹುದು. ಹಾಗಾಗಿ ನಿಮ್ಮ ಸಂಪೂರ್ಣ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ಒಬ್ಬೇ RN ಇರೋದು ಅರ್ಥಪೂರ್ಣವಾಗಿದೆ. ಸರಿ, ನೀವು ಏನು ಅನಿಸುತ್ತೆ? ಬಹಳಷ್ಟು ವೀಕ್ಷಕರಿಗೆ ವಿಭಿನ್ನ ಬ್ರೋಕರ್ಗಳೊಂದಿಗೆ ಹಲವಾರು ಟ್ರೇಡಿಂಗ್ ಖಾತೆಗಳಿವೆ. ನೀವು ಅದನ್ನು ಹೇಗೆ ನೋಡುತ್ತೀರಿ? ಇದು ತುಂಬಾ ನಿರ್ವಹಣೆಯ ಗೊಂದಲವೇ ಅಥವಾ ನೀವು ಇದನ್ನು ಒಳ್ಳೆಯದು ಎಂದು ಭಾವಿಸುತ್ತೀರಾ? ಇಲ್ಲ, ನಾನು ಹೀಗೆ ಅನಿಸುವುದಿಲ್ಲ. 4 ಬ್ಯಾಂಕ್ ಖಾತೆ ಅಥವಾ 4 ಟ್ರೇಡಿಂಗ್ ಖಾತೆ ಇಡುವ ಅಂತಿಮ ಉದ್ದೇಶವೇನು? ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆ ತುಂಬಾ ಸ್ಥಿರವಾಗಿದೆ, ತುಂಬಾ ನಿಯಂತ್ರಿತವಾಗಿದೆ. ನಿಮಗೆ ಈ ಭಯವೇ ಇಲ್ಲ ಯಾವ ಬ್ರೋಕರ್ ನಿಮ್ಮೊಂದಿಗೆ ಏನಾದರೂ ಮಾಡಬಹುದು ಎಂದು, ಏಕೆಂದರೆ ಸೆಬಿ ತುಂಬಾ ಬಲವಾಗಿದೆ ಮತ್ತು ಕಳೆದ 3-4 ವರ್ಷಗಳಲ್ಲಿ ಅಥವಾ 5 ವರ್ಷಗಳಲ್ಲಿ ಅವರು ಅನೇಕ ನಿಯಮಗಳನ್ನು ತಂದಿದ್ದಾರೆ. ಅಂದರೆ ಎಲ್ಲವೂ ಈಗ ಕ್ಲೀನ್ ಆಗಿದೆ. ಅಂದರೆ ಈಗ ಹೊಸದಾಗಿ ಯಾರಾದರೂ ಫ್ರಾಡ್ ಮಾಡಿದರೆ ಬೇರೆ ವಿಷಯ, ಇಲ್ಲದಿದ್ದರೆ ಅವರು ವ್ಯವಸ್ಥೆಯನ್ನು ತುಂಬಾ ಸ್ಥಿರವಾಗಿಯೂ ಬಲಿಷ್ಠವಾಗಿಯೂ ಮಾಡಿದ್ದಾರೆ. ಆದ್ದರಿಂದ ನಿಮಗೆ ಬೇರೆ ಯಾವುದೇ ಚಿಂತೆ ಬೇಕಾಗಿಲ್ಲ. ನಿಮಗೆ ಎಲ್ಲಿ ಆರಾಮವಾಗುತ್ತದೆ ಎಂಬುದೇ ಹೆಚ್ಚು ಮುಖ್ಯ. ನೀವು 4 ಕಡೆಗಳಲ್ಲಿ ಮಾಡಿದರೆ ನಿಮಗೆ ಗಮನವು ಅದೇ ರೀತಿ 4 ಭಾಗಗಳಲ್ಲಿ ಮಾತ್ರ ಸಿಗುತ್ತದೆ. ಬದಲಾಗಿ ನೀವು ಒಂದು ಬ್ರೋಕಿಂಗ್ ಹೌಸ್ನೊಂದಿಗೆ ಸಂಪೂರ್ಣವಾಗಿ ಹೋಗಿದರೆ ಖಚಿತವಾಗಿಯೂ ಅವರು ಹೆಚ್ಚು ಕಾಳಜಿ ವಹಿಸುತ್ತಾರೆ. ಆ ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ಅನಾವಶ್ಯಕವಾಗಿ ಹೆಚ್ಚು ಮಾಡಬೇಡಿ ಮತ್ತು ಜೊತೆಗೆ ನಿಮಗೆ ಆ ವಿಷಯಗಳ ಬಗ್ಗೆ ತಿಳಿದಿರಬೇಕು. ನೀವು ಹೇಗೆ ನಿಮ್ಮ ಸ್ವಂತ ಕೆಲಸವನ್ನು ಮಾಡುತ್ತೀರೋ ಹಾಗೆ. ಇದು ನಿಮ್ಮ ಮುಖ್ಯ ವ್ಯವಹಾರವಲ್ಲ, ಆದ್ದರಿಂದ ಇದಕ್ಕೆ ಯಾವುದೇ ಅರ್ಥವಿಲ್ಲ. ನಾನು ಅನಿಸುತ್ತಿಲ್ಲ ಇದರಲ್ಲಿ ಯಾವ ಉದ್ದೇಶವಿದೆ ಎಂದು. ಮೂಲತೆಗಳನ್ನು ಹೊಂದುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿರ್ಮಲ್ ಬ್ಯಾಂಕ್ಗೆ ಯಾವುದೇ ವಿಶೇಷ ವಿಭಾಗವಿದೆ. ನೀವು ಅತ್ಯಂತ ಉತ್ಸಾಹದಿಂದಿರುವುದು ಅದು ನಿಮ್ಮ ತಂತ್ರಜ್ಞಾನವಾಗಿರಬಹುದು ಅಥವಾ ಸಲಹೆ, ನಿಮ್ಮ ಸಂಶೋಧನೆ ಅಥವಾ ನೀವು ಹೊಸದಾಗಿ ಕೆಲಸ ಮಾಡುತ್ತಿರುವ ಯಾವುದಾದರೂ ವಿಷಯವಾಗಿರಬಹುದು. ಹಾಗಾಗಿ ನನಗೆ ಅನಿಸುತ್ತದೆ ಮುಂದಿನ ದಿನಗಳಲ್ಲಿ ಹಣಕಾಸು ಯೋಜನೆ ಮತ್ತು ಸಂಪತ್ತು ನಿರ್ವಹಣೆ ಆ ಕ್ಷೇತ್ರ, ಅಲ್ಲಿ ಜನರು ಖಂಡಿತವಾಗಿಯೂ ಹಣ ಕೊಡಲು ಸಿದ್ಧರಾಗಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಯಾಕೆಂದರೆ ಇತ್ತೀಚೆಗೆ ನಾವು ಉಚಿತವಾಗಿ ಸಲಹೆ ಪಡೆಯುವುದನ್ನು ಹೆಚ್ಚು ಇಷ್ಟಪಡುತ್ತೇವೆ. ಡಾಕ್ಟರ್ಗೆ ಕೂಡ ಯಾರೂ ಹಣ ಕೊಡಲು ಇಷ್ಟಪಡೋದಿಲ್ಲ. ಹಾಗಾದರೆ ಹಣಕಾಸು ಯೋಜಕರಿಗೆ ಹಣ ಕೊಡೋದು ಇನ್ನೂ ಹೆಚ್ಚು ನಂತರ ಬರುತ್ತದೆ. ಆದರೆ ಈಗ ಪ್ರೌಢತೆ ಮಟ್ಟ ಹೆಚ್ಚಾಗುತ್ತಿದೆ ಎಂದು ನನಗೆ ಅನಿಸುತ್ತದೆ ಮತ್ತು ಜನರು ಇದೊಂದು ನಿಜವಾದ ಸರಿಯಾದ ಸೇವೆಗಾಗಿ ನೀವು ಹಣ ಕೊಡಬೇಕು ಎಂಬುದನ್ನು ಅರಿಯುತ್ತಿದ್ದಾರೆ. ಹಾಗೂ ಹಣಕಾಸು ಯೋಜನೆಯಲ್ಲಿ ತುಂಬಾ ವಿಷಯಗಳಿವೆ, ಅಂದರೆ ಸಣ್ಣ ವಿಷಯಗಳೂ ಇವೆ. ನಾವು ಜನರಿಗೆ ಅನಿಸುತ್ತದೆ, ಬಹಳಷ್ಟು ಜನ ಹೇಳುತ್ತಾರೆ ನೀವು ಹೌಸಿಂಗ್ ಲೋನ್ ತೆಗೆದುಕೊಳ್ಳಬಾರದು ಎಂದು. ಆದರೆ ನನಗೆ ಅನಿಸುತ್ತದೆ ಹೌಸಿಂಗ್ ಲೋನ್ ತೆಗೆದುಕೊಳ್ಳಬೇಕು. ನೀವು ಹೌಸಿಂಗ್ ಲೋನ್ ತೆಗೆದುಕೊಳ್ಳಲು ಸಾಧ್ಯವಿದ್ದರೆ ನೀವು ತೆಗೆದುಕೊಳ್ಳಬೇಕು. ಈವನ್ ನಿಮ್ಮ ಬಳಿ ಹಣ ಇದ್ದರೂ ಸಹ, ಏಕೆಂದರೆ ಈಗ ಹೌಸಿಂಗ್ ಲೋನ್ 7-9% ಬಡ್ಡಿ ದರದಲ್ಲಿ ಸಿಗುತ್ತದೆ ಮತ್ತು ಆ ಹಣವನ್ನು ನೀವು 12-15% ಬಡ್ಡಿ ದರದಲ್ಲಿ ಹೂಡಬಹುದು. ಹಾಗಾಗಿ ನೀವು ಕುಳಿತುಕೊಂಡಿದ್ದರೂ 3-4% ನಿಕಾಯ ಬಡ್ಡಿ ಮಾರ್ಜಿನ್ ನೀವು ಸಂಪಾದಿಸಬಹುದು. ಈ ವಿಷಯವನ್ನು ನಿಮಗೆ ಸರಿಯಾಗಿ ನಿಮ್ಮ ಜೊತೆಗೆ ಇರುವ ಫೈನಾನ್ಷಿಯಲ್ ಪ್ಲಾನರ್ ಮಾತ್ರ ಹೇಳಬಹುದು. ಏಕೆಂದರೆ ನೀವು ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಈ ಬಗ್ಗೆ ಮಾತನಾಡಿದರೆ ಅವರು ಭಯ ಹುಟ್ಟಿಸುತ್ತಾರೆ. ಇಲ್ಲ, ಯಾಕೆ ನಿನ್ನ ಬಳಿ ಹಣ ಬಂದಿದೆ, ಮುಂಚಿತವಾಗಿ ಪಾವತಿಸು ಎಂದು ಹೇಳುತ್ತಾರೆ. ನೀವು ಮುಂಚಿತ ಪಾವತಿ ಮಾಡಬೇಕೆಂದು ಯಾಕೆ? ನೀವು ಆ ಹಣವನ್ನು ಹೂಡಿಕೆ ಮಾಡಿ ಮತ್ತು ಯಾವ ದಿನ ನಿಮಗೆ ರಾತ್ರಿ ನಿದ್ರೆ ಬರುವುದಿಲ್ಲವೋ ಆ ದಿನ ನೀವು ಪಾವತಿಸಬಹುದು ಅಲ್ಲವಾ? ಹಾಗಾಗಿ ನಾನು ಇಸುತ್ತೇನೆ, ಒಬ್ಬ ಸರಿಯಾದ ಹಣಕಾಸು ಯೋಜಕನು ಕೇವಲ ಹೂಡಿಕೆಗೆ ಮಾತ್ರ ಸಂಬಂಧಪಟ್ಟವನು ಅಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ಎಲ್ಲವನ್ನೂ ಸರಿಯಾಗಿ ಯೋಜಿಸುವ ಬಗ್ಗೆ ಆಗಿದೆ. ತುಂಬಾ ಒಳ್ಳೆಯ ವಿಚಾರವಿದು ನಿಜವಾಗಿಯೂ. ಅಂದರೆ ನಾಳೆ ನಿಮಗೆ ಅನಿಸಬಹುದು ಎಂದುಕೊಳ್ಳಿ, ನನಗೆ ಈಗ ಮಾರುಕಟ್ಟೆಯಲ್ಲಿ ಇರಬೇಕೆಂದು ಅನಿಸಲ್ಲ. ನೀವು ಸುಲಭವಾಗಿ ರಿಡೀಮ್ ಮಾಡಬಹುದು, ಏಕೆಂದರೆ ಮುಂದಿನ ಕಳೆದ 10-15 ವರ್ಷಗಳಲ್ಲಿ ಬದಲಾಗಿರುವ ಮತ್ತೊಂದು ವಿಷಯ. ಸರಿ ಭಂಡಾರಿ ಸರ್, ನಾನು ತಿಳಿಯಲು ಇಚ್ಛಿಸುತ್ತೇನೆ, ಈಕ್ವಿಟಿ ಮಾರುಕಟ್ಟೆಗಳಿಂದ ಹೊರತುಪಡಿಸಿ ನಿಮಗೆ ಇನ್ನೇನು ಆಸಕ್ತಿಗಳು ಮತ್ತು ಹವ್ಯಾಸಗಳಿವೆ? ನಾನು ಮ್ಯಾರಥಾನ್ ಓಡುತ್ತೇನೆ. ಸರಿ. ಕಳೆದ 20 ವರ್ಷಗಳಿಂದ ಈಸ್ಟರ್ನ್ ಚಾರ್ಟರ್ ಮುಂಬೈ ಮ್ಯಾರಥಾನ್ ಆರಂಭವಾದಾಗಿನಿಂದ ಇಂದಿನವರೆಗೆ ನಾನು 36 ಪೂರ್ಣ ಮ್ಯಾರಥಾನ್ಗಳನ್ನು ಪೂರ್ಣಗೊಳಿಸಿದ್ದೇನೆ. 30ಕ್ಕೂ ಹೆಚ್ಚು ದೇಶಗಳಲ್ಲಿ ನಾನು ಓಡಿದ್ದೇನೆ. ಅಧಿಕೃತವಾಗಿ 15ಕ್ಕೂ ಹೆಚ್ಚು ದೇಶಗಳಲ್ಲಿ ನಾನು ಪೂರ್ಣ ಮ್ಯಾರಥಾನ್ ಓಡಿದ್ದೇನೆ ಮತ್ತು ಯಾವ ದೇಶಕ್ಕೂ ಹೋದರೂ ಸಾಧ್ಯವಾದರೆ ಕನಿಷ್ಠ ಅರ್ಧ ಮ್ಯಾರಥಾನ್ ಅಥವಾ ಪೂರ್ಣ ಮ್ಯಾರಥಾನ್ ಓಡುವ ಪ್ರಯತ್ನ ಮಾಡುತ್ತೇನೆ. ಇಷ್ಟೆಲ್ಲದ ನಂತರವೂ ಅದಕ್ಕಾಗಿ ತರಬೇತಿ ಪಡೆಯಲು ಸಮಯವನ್ನು ಹುಡುಕುವುದು ತುಂಬಾ ಒಳ್ಳೆಯದು. ಇದು ಈಗ ಸಾಮಾನ್ಯ ಹಾಲಿನ ಗ್ಲಾಸ್ ಇದ್ದಂತೆ. ಅದರಲ್ಲಿ ನಾವು ಸ್ವಲ್ಪ ಕೇಸರಿ, ಪಿಸ್ತಾ ಮತ್ತು ಬಾದಾಮಿ ಹಾಕಿದರೆ ಅದರ ವೆಚ್ಚ ಬಹಳ ಕಡಿಮೆ ಆಗುತ್ತದೆ, ಆದರೆ ಅದರ ಮೌಲ್ಯವನ್ನು 4 ಪಟ್ಟು ಹೆಚ್ಚಿಸುತ್ತದೆ. ನನಗೆ ಅನಿಸುತ್ತದೆ ಎಲ್ಲರಿಗೂ 24 ಗಂಟೆಗಳಿವೆ. ನಾವು 1 ಗಂಟೆ ವ್ಯಾಯಾಮಕ್ಕೆ ಕೊಟ್ಟರೆ ಉಳಿದ 23 ಗಂಟೆಗಳ ಮೌಲ್ಯ ಖಂಡಿತವಾಗಿಯೂ ಹೆಚ್ಚುತ್ತದೆ. ಜನರಿಗೆ ಇದು ಸಮಯದ ವ್ಯರ್ಥವೆಂದು ಅಥವಾ ಸರಿಯಲ್ಲವೆಂದು ಅನಿಸುತ್ತದೆ.
ನನಗೆ ಸಮಯವಿಲ್ಲ ಅನ್ನೋದು ನನಗೆ ಅನಿಸುತ್ತದೆ ಅರ್ಥವಿಲ್ಲದ ಮಾತು. ಯಾಕೆಂದರೆ ನಿಮ್ಮ 23 ಗಂಟೆಗಳು ಇನ್ನೂ ಉತ್ತಮವಾಗುತ್ತವೆ, ಏಕೆಂದರೆ ನಿದ್ರೆ ಉತ್ತಮವಾಗಿರುತ್ತದೆ. ನಿಮಗೆ ಆಳವಾದ ನಿದ್ರೆ ಸಿಗುತ್ತದೆ. ನಿಮಗೆ ಆಳವಾದ ನಿದ್ರೆ ಸಿಗುತ್ತಾ ಇದ್ದರೆ ನೀವು ಕೆಲಸದ ಸಮಯದಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದಿರುತ್ತೀರಿ ಮತ್ತು ಅದರ ಪರಿಣಾಮವಾಗಿ ನಿಮಗೆ ಉತ್ತಮ ಫಲಿತಾಂಶವೂ ಸಿಗುತ್ತದೆ. ಇದು ಕೇವಲ ಒಂದು ಮೂಲಭೂತ ವಿಷಯ, ಅರ್ಥ ಮಾಡಿಕೊಳ್ಳಬೇಕಾದದ್ದು. ಹೌದು, ತುಂಬಾ ಚೆನ್ನಾಗಿ ಹೇಳಿದಿರಿ. ಸರಿ ಶ್ರೀ ಭಂಡಾರಿ, ತುಂಬಾ ಒಳನೋಟ ನೀಡುವ ಸಂಭಾಷಣೆ ಮತ್ತು ಭಾರತೀಯ ಇಕ್ವಿಟಿ ಮಾರುಕಟ್ಟೆಗಳು ಹೇಗೆ ಅಭಿವೃದ್ಧಿಯಾಗಿವೆ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಆಸಕ್ತಿದಾಯಕವಾಗಿದೆ. ನಮ್ಮೊಡನೆ ಸೇರಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಸರಿ, ಇದರಿಂದ ನಮ್ಮ ಮಾರ್ಕೆಟ್ ಪಿಲ್ಲರ್ಸ್ ಅನ್ಕವರ್ಡ್ ಈ ಎಪಿಸೋಡ್ ಮುಗಿಯುತ್ತದೆ. ಕಳೆದ 20 ರಿಂದ 25 ವರ್ಷಗಳಲ್ಲಿ ಭಾರತೀಯ ಮಾರುಕಟ್ಟೆಗಳು ಹೇಗೆ ಅಭಿವೃದ್ಧಿಯಾಗಿವೆ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳಿ. ಮತ್ತೆ ಒಮ್ಮೆ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮನಿ ನೋಡುತ್ತೀರಿ.